ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾರ್ಮಿಕ ನೀತಿನ ಜಾರಿಗೆ ಕನತದ ರೈತರಿಗೆ ಅನ್ಯಾಯ ಬಗೆತನೆಂದು ಮಾಜಿ ಮಂತ್ರಿ ಬಿ ರಮಾನಾಥ ರೈ ಪಂತರ ಕುಡ್ಲಡ್ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಕ್ಷ ನಡಪಾಯಿನ ಪ್ರತಿಭಟನೆ ಆರ್ಪಾತಿರಿಯರ ಕೇಂದ್ರ ಸರ್ಕಾರದ ಕಾರ್ಮಿಕ ನೀತಿಗೆ ವಿರೋಧ ತೋಜಾದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕುಡ್ಲಡ್ ಶನಿವಾರ ಪ್ರತಿಭಟನೆ ನಡಪಾಂಡ ಮಾಜಿ ಮಂತ್ರಿ ಜಿಲ್ಲಾ ಕಾಂಗ್ರೆಸ್ ಮಾಜಿ ಗುರ್ಕಾರ್ಯರು ಬಿ ರಮಾನಾಥ ರೈ ಪ್ರತಿಭಟನೆ ನಡಪಾತಿರ್ದು ಕೇಂದ್ರ ಸರ್ಕಾರ ರೈತರಿಗೆ ಅನ್ಯಾಯ ಬಗೆತನ ಕಾಂಗ್ರೆಸ್ ತುಂಬಾಳ್ತಿದ್ದ ಸರ್ಕಾರ ಅಧಿಕಾರ ಉಪ್ಪನಗ ರೈತರಿಗೆ ಅನ್ಯಾಯ ಆಪನ ಓವೇ ಕಾನೂನು ಜಾರಿ ಮಲ್ತದಜಿ ಆಂಡ ಬಿಜೆಪಿ ಸರ್ಕಾರ ರೈತ ವಿರೋಧಿ ಬೇತೆ ಬೇತೆ ನೀತಿಲೇನು ಜಾರಿಗೆ ಕನವೊಂದು ರೈತರಿಗೆ ಅನ್ಯಾಯ ಮಲ್ತದುಂಡು ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವಿರೋಧ ಮಲ್ಪುಣನ್ ಪಂಡಿರ ಇಂದಿರಾ ಗಾಂಧಿಯವರ ಮತ್ತು ಕಾಂಗ್ರೆಸ್ ಕಾರ್ಯಕ್ರಮದಿಂದ ಭೂಮಾಲಕರಾದವರು ದೊಡ್ಡ ಸಂಖ್ಯೆಯಲ್ಲಿ ಇರತಕ್ಕಂಥ ಜಿಲ್ಲೆ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಈ ಕಾಂಗ್ರೆಸ್ಸಿನ ಫಲಾನುಭವಿಗಳು ಅತ್ಯಂತ ಹೆಚ್ಚು ಇರತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಅದು ಇಂದಿರಾ ಗಾಂಧಿಯವರ 20 ಅಂಶದ ಆದ್ಯ ಕಾರ್ಯಕ್ರಮ ಇರ್ಬೋದು ಅಥವಾ ಭೂಮಿಯ ಒಡೆತನ ಹಕ್ಕನ್ನು ಪಡೆಯತಕ್ಕಂಥ ಕಾರ್ಯಕ್ರಮಗಳು 5 ಸೆನ್ಸ್ ಜಾಗದಿಂದ ಹಿಡಿದು ಲಘುರಕುಂ ಸಾಗುವಳಿಯ ಕಾರ್ಯಕ್ರಮದಲ್ಲಿ ಹಿಡಿದು ಬಹುಶಃ ಭೂಮಸ್ಸದ ಕಾನೂನುವರೆಗೆ ಕಾಂಗ್ರೆಸ್ ಬಡವರಿಗೆ ಭೂಮಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ದಿನಗಳನ್ನು ಮತ್ತೊಮ್ಮೆ ನೆನಪು ಮಾಡಬೇಕು. ಆದರೆ ಇವತ್ತು ಆ ಭೂ ಸುಧಾರಣಾ ಕಾನೂನಿಗೆ ತಿದ್ದುಪಡಿ ತರ್ತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇದೆ. ಬಹುಶಃ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಸ್ಥೆಯನ್ನು ಬುಡಮೇಲು ಮಾಡತಕ್ಕಂಥ ಕೃತ್ಯವನ್ನು ಕೂಡ ದೇಶದಲ್ಲಿ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ಇದನ್ನು ವಿರೋಧಿಸಿ ಬಹುಶಃ ಕಾಂಗ್ರೆಸ್ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಶಶಿಧರ ಹೆಗ್ಡೆ, ವಿಶ್ವಾಸ್ ಕುಮಾರ್ ದಾಸ್, ಸದಾಶಿವ ಉಳ್ಳಾಲ, ಟಿಕೆ ಸುಧೀರ್, ಅಬ್ದುಲ್ ರೌಫ್ ಇಂಚ ಪಕ್ಷದ ನಾಯಕಿಯರು ಪ್ರತಿಭಟನೆ ನೀಡಿದ್ದಾರೆ. ಟರ್ಕಿ ಬೊಕ ಗ್ರೀಸ್ ದೇಶಡು ಭೂಮಿ ನಡಗದನ ರಿಕ್ಟರ್ ಅಳ್ತೆಡು ಒಂದು 7 ತಾತು ಜೋರ್ ತೋಜಾದನ ಪಾಕ ಕಟ್ವಣಲು ನೆಲಸಮ ಆತ ಕುದುರು ಜಾಗಿಲೆಡು ಸುನಾಮಿ ಉಂಡಾತನ. ಟರ್ಕಿ ಬೊಕ್ಕ ಕೈತಲ್ದ ಗ್ರೀಸ್ ದೇಶಡು ಜೋರುಡು ಭೂಮಿ ನಡಗದಂಡ ಟರ್ಕಿದ ಡಾಡ್ಕನೀಸ್ ಕುದುರುಡು ಭೂಮಿ ನಡಗತಿದ್ದು ಅವು ರಿಕ್ಟರ್ ಅಳ್ತೆಡು 7 ತಾತು ತೋಜದಂಡ ಅವಳು ಸುನಾಮಿ ಉಂಡಾತಂಡ ಅವೇತೋ ಕಟ್ವಣಲು ನೆಲಸಮ ಆತಂಡ ರಕ್ಷಣಾ ಕಾರ್ಯಾಚರಣೆ ರಬ್ಬಸೊಡು ಸಾಗದಂಡ ಅವೇತೋ ಜನ ಕಟ್ವಣಲಿನ ಅಡಿಕ ಬೂರ್ದು ಪೆರಂದು ಅಂದಾಜು ಮಲ್ತದಂಡ. ಕುಡ್ಲದ ಫಳ್ಳೀರಡು ಎಂಎಫ್ಸಿ ರೆಸ್ಟೋರೆಂಟ್ ಶುಕ್ರವಾರ ಬೈಯಗ್ ತೆನಸು ವಿಚಾರಡು 4 ಮಲ್ತಿನ ಲಡಾಯಿ ಶೂಟೌಟ್ ಕೇಸಡು 20 ಆರೋಪಿಲೇನು ಬಂಧನ ಆದ ವಿಚಾರಣೆ ನಡೆತೊಂದುಂಡು. ಒಟ್ಟು 4 ಜನಕ್ಕೂ ಪೆಟ್ಟಾದಿತ್ತದು ಮೆಲ್ನಾಕ್ ಆಸ್ಪತ್ರೆಗೆ ಸೇರಾದನ. ಕುಡ್ಲ ಫಳ್ಳೀರ್ ಮಲಬಾರ್ ಕೂಡದ ಕೈತಲು ಎಂಎಫ್ಸಿ ರೆಸ್ಟೋರೆಂಟ್ಗೆ ಶುಕ್ರವಾರ ಬಯ್ಯ ಸುಮಾರು 5 ತಿಂಡಿ ತಿನಿಯರೆ ಪೋತುನ 4 ಜವನೇರು ಮಾರಿಯರ ದಿತ್ತಿನ ತೆನಸಿಗೆ ಕೈಪಾಡ್ತ ದೆಪ್ಪುನಗ ಹೋಟೆಲ್ ಬೇಲದಕ್ಲು ವಿರೋಧ ಮಲ್ತದೇರು ಪಾತೆರಗು ಪಾತೆರ ಜೋರಾನಗ ಹೋಟೆಲ್ ಬೇಲದಕ್ಲಿಗೆ ಪೆಟ್ಟು ಪಾಡ್ತೇರು ಹೋಟೆಲ್ದ ಕನ್ನಡಿ ಕುರ್ಚುಲಿನ ಒಟ್ರಾಸಿ ಪೊಡಿ ಮಲ್ದೇರು ಅಪಗನೆ ಕೈತಲ್ದ ಎಂಎಫ್ಸಿದ ಕುಡುಂಜಿ ಹೋಟೆಲ್ಗೆ ತೆರಿಪಾದೇರು ಆರೋಪಿಳಿನ ಪತ್ತಿಯರ ಪುಣೆಯಿನ ಹೋಟೆಲ್ ಬೇಲದಕ್ಲಿನ ಮಿತ್ತು ರಿವಾಲ್ವರ್ ಗುಂಡು ಪಾಡ್ತೇರು 4 ಜವನೇರಡು 20 ಪತ್ತಂಡ ಕೂಡ 20 ಪದ್ರಾಡಾತೇರು. ನಾನು ನನ್ನ ಆ ಕಡೆ ಶಾಪಲ್ಲಿದ್ದಾಗ ನನಗೆ ಇಲ್ಲಿಂದೊಂದು ಬೇರೆ ಬಂದ ಕಸ್ಟಮರ್ ನನಗೆ ಫೋನ್ ಮಾಡಿದರು, ನಿಮ್ಮ ಅಂಗಡಿಯಲ್ಲಿ ಈ ಥರ ಗಲಾಟೆ ಆಗ್ತಾ ಉಂಟು ಅಂತ. ಹಾಗೆ ನಾನು ಇಲ್ಲಿ ಬಂದು ನೋಡಿದಾಗ ನನ್ನ ಸ್ಟಾಫಿನ ಒಬ್ಬನ ತಲೆ ಹೊಡೆದು ಬ್ಲೀಡಿಂಗ್ ಆಗ್ತಾಯಿತ್ತು. ಆ ಟೈಮಲ್ಲಿ ನಾನು ಅವ್ರ ಹತ್ರ ಕೇಳಿದೆ ಎಂಥ ವಿಷಯ ಅಂತ. ಏನೋ ಸಮೋಸ ಕೇಳಿದರು, ಸಮೋಸ ಕೊಡೋ ವಿಷಯದಲ್ಲಿ ಗಲಾಟೆ ಮಾಡಿದ್ರು ಅಂತ ಹೇಳಿದರು. ಅದಕ್ಕೆ ನಾನು ಅವ್ರ ಹತ್ರ ಕೇಳಿದೆ ಎಂಥ ವಿಷಯ ಅಂತ ಕೇಳಿದಾಗ ನನಗೆ ಹೊಡೆಯೋಕ್ಕೆ ಕಲ್ಲು ತಗೊಂಬಂದರು. ಅಲ್ಲಿಂದ ನಾನು ಆ ಕಡೆ ಸ್ಟಾಫಿಗೆ ಫೋನ್ ಮಾಡಿ ನಾನು ಹೇಳಿದೆ, ಈ ಕಡೆ ಬನ್ನಿ ಸ್ವಲ್ಪ ಗಲಾಟೆ ಆಗ್ತಾ ಉಂಟು ಎಂತ ನೋಡು ಅಂತ. ಅದಕ್ಕೆ ಇಲ್ಲಿಂದ ಅವರು ಓಡೋಕ್ಕೆ ಶುರು ಮಾಡಿ ಇಲ್ಲಿಂದ ಇವರನ್ನು ಅವರ ಹಿಂದೆ ನಾವು ಹೋಗುವಾಗ ಅವರ ಕೈಯಲ್ಲಿ ಗನ್ನಿತ್ತು, ಶೂಟ್ ಮಾಡಿದರು. ನಮ್ಮ ಒಬ್ಬ ಸ್ಟಾಫಿನಿಗೆ ಈಗ 2 ಬುಲೆಟ್ ಬಿದ್ದಿದೆ. ಗೊತ್ತಿಲ್ಲ, ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದಾರೆ.
ಟೋಟಲ್ ಇಲ್ಲಿ 4 ಜನರಿಗೆ ಹೊಡೆದಿದ್ದಾರೆ. ಅದರಲ್ಲಿ ಇಬ್ಬರನ್ನು ನಾವು ಹಿಡ್ಕೊಂಡು ಪೊಲೀಸರಿಗೆ ಒಪ್ಪಿಸ್ತೀವಿ. ಹೋಟೆಲ್ದ ಒರಿ ಸೇರ್ದು 4 ಜೋರ್ದ ಪೆಟ್ಟಾದಿತ್ತದು ಅಕ್ಲಿನ ವೆಲ್ನಾಕ್ ಆಸ್ಪತ್ರೆಗೆ ಸೇರಾದಿರ. ಹಿರಿಯ ಪೊಲೀಸ್ ಅಧಿಕಾರಿಲು ಜಾಗಿಗೆ ಬತ್ತದ ಮಾಹಿತಿ ತೊಂದರೆ ಬಂಧನ ಆಯ್ನಕಲು ಜುನೈದ್ ಬೊಕ್ಕ ಇಜಾಜ್ ಎಂದು ಗುರ್ತು ಮಲ್ತದಿರ. ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರ. ಬೆಂಗಳೂರು ಮೂಲದ ಪೊಂಜೋಬೊಕ ಇರುವೇರು ಜೋಕುಲು ಐರ್ಲೆಂಡ್ ತೀರ್ದಿನ ಸಂಶಯದ ಕೇಸ್ ವರದಿಯಾತನ. ಸೀಮಾ ಬಾನು ಮಗಲು ಅಫ್ರಿಯಾ ಮಗೆ ಫಜಾನ್ ಇಂಚ ಮೂವೇರೇನು ಗುರ್ತ ಮಲ್ತದನ. ಬೆಂಗಳೂರು ಮೂಲದ ಸೀಮಾ ಬಾನು ಮಗಲ್ ಅಫ್ರಿಯಾ ಮಗ ಫಜಾನ್ ಇಂಚ ಮೂವೇರು ಐರ್ಲೆಂಡ್ ದೇಶದ ದಕ್ಷಿಣ ಡಬ್ಲಿಂದ ಬ್ಯಾಲೆಂಟೀರ್ ಲೆವೆಲಿನ್ ಎಸ್ಟೇಟ್ ಉಪ್ಪುನ ಇಲ್ಲಡು ಸಂಶಯದ ರೀತಿಯಲ್ಲಿ ತೀರ್ದಿರ. ಪಾಕ ವರ್ಷ 2 ದುಂಬು ಸೀಮಾ ಬಾನು ಡಬ್ಲಿನ್ಗೆ போதித்திருந்து தெரிந்து பைதன. இருவேறு ஜோக்லின புன ஒஞ்சி கொன்னிடு கொடஞ்சிட்டு பொஞ்சவுன புன ஐத்தது ஜோக்லின 4:10 ಕೆಡ್ತಿருந்து ವರದಿಯಾತನ. ಸೀಮಾ ಬಾನು ಎಂಚ ತೀರ್ದಿருந்து ಮರಣೋತ್ತರ ಪರೀಕ್ಷೆರ್ದು ಬೊಕ್ಕ ಗೊತ್ತಾವಡಾತೆ. ಕೈತಲ್ದ ಇಲ್ಲದ ಕ್ಲೆಡ ಸೀಮಾ ಬಾನು ಎಡ್ಡಡಿ ಇತ್ತೆರು. ಬುಧವಾರ ಏರೆಗ್ಲ ತೋಚಿದಿಜ್ಜಾಂಡ್ ಅಂಚ ಸಂಶಯಡು ಕೈತಲ್ದಕ್ಕಲು ಬತ್ತ ತೂನಗ ಸಂಗತಿ ಗೊತ್ತಾತಂಡ. ಮೇ ತಿಂಗಳು ಸೀಮಾ ಬಾನುಗೂ ವ್ಯಕ್ತಿಯರಿ ಪೆಟ್ಟು ಪಾಡ್ದಿತ್ತೆ. 5 ಬೊಕ್ಕ ಕುಟುಂಬದ ಬಗೆಟ್ಟು ಅರೆಗೂ ಪೋಡಿಗೆ ಶುರುವಾತಂಡ. ಕೈತಲ್ದ ಇಲ್ಲದಕ್ಲೆಗ್ ತೆರಿಪಾದಿರು. ಆಯನೆ ಕೆರ್ದಿಪ್ಪೊಡೊಂದು ಸಂಶಯಡು ತನಿಖೆ ಸಾಗತಂಡ. ಸೀಮಾ ಬಾನು ತೀರ್ನೆಕ್ ಊರ್ದಕ್ಕಲು ಕ್ಯಾಂಡಲ್ ಪೊತ್ತಾದು ಶ್ರದ್ಧಾಂಜಲಿ ಸಂದಾದಿರು. ಬಸ್ಪೆದ ಮಂಗಳೂರು ಏರ್ಪೋರ್ಟ್ ಗೌತಮ್ ಅದಾನಿ ಪಾಲ್ಗೊಬೋತನು. ಸರ್ಕಾರಿ ಪೋದು ಖಾಸಗಿ ಆಯ್ನ ವಿಮಾನ ನಿಲ್ದಾಣದ ಜವಾಬ್ದಾರಿನ ಶನಿವಾರ ಅದಾನಿ ಕಂಪನಿ ವಹಿಸಿದನ. ಬಜಪಿದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶನಿವಾರದ್ದು ಗೌತಮ್ ಅದಾನಿ ಯಜಮಾನಿಕೆದ ಅದಾನಿ ಸಂಸ್ಥೆಗೆ ಸೇರಿದಂಡು. 59 ವರ್ಷಲಿಡ್ದು ಸರ್ಕಾರಿ ಯಜಮಾನಿಕೆಡಿತ್ತಿನ ಬಜಪೆ ಏರ್ಪೋರ್ಟ್ ನನ್ನ 5 ವರ್ಷ ಖಾಸಗಿದಕ್ಲೆನ ಕೈಟು ಉಪ್ಪುಡು. ಅಕ್ಟೋಬರ್ 22ಕ್ಕೆ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಕಂಪನಿದ ಒಟ್ಟುಗೂ ವಿಮಾನಯಾನ ಮಂತ್ರಾಲಯ ಒಪ್ಪಂದ ಮಲ್ತದಿತ್ತಂಡು. ಐತಂಚ ಅದಾನಿ ಸಮೂಹ ಸಂಸ್ಥೆ ಏರ್ಪೋರ್ಟ್ದ ಜವಾಬ್ದಾರಿ ವಹಿಸೊಂದುಂಡು. ಒಪ್ಪಂದದಂಚ ವಿಮಾನ ನಿಲ್ದಾಣ ಇಡೀ ಅದಾನಿ ಕಂಪನಿಯೇ ತೂಂಡು. ನಿರ್ದೇಶಕರು ಕೆಲವು ತಿಂಗಳು ದುಂಬರಿವೆರು. 5 ಬೊಕ್ಕ ಅದಾನಿ ಕಂಪನಿ ನಿರ್ದೇಶಕ ಪಟ್ಟಗೂ ಸಿಇಒ ದೀಪುನ ಸಾಧ್ಯತೆ ಉಂಡು. ಏರ್ಪೋರ್ಟ್ ಖಾಸಗಿ ಯಜಮಾನಿಕೆಗೆ ಪೋಂಡಲ 1-2 ವರ್ಷ ವಿಮಾನ ನಿಲ್ದಾಣ ಪ್ರಾಧಿಕಾರ ಬೊಕ್ಕ ಅದಾನಿ ಸಂಸ್ಥೆ ಒಟ್ಟಾದು ಕೆಲಸ ಮಲ್ಪುಂಡು. ಈ ದುಂಬು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆದಿತ್ತಿನ ಎಬಿ ಇಬ್ರಾಹಿಮಿರ್ನ ಸರ್ಕಾರಿ ಸೇವೆ ಅಖೇರಿಯಾತನ. ಕಾಸರಗೋಡು ಜಿಲ್ಲೆ ಅಡೂರುದಾರ ಇಬ್ರಾಹಿಂ ಐಎಎಸ್ ಅಧಿಕಾರಿ ಆದಿತ್ತದು ಬೇತೆ ಬೇತೆ ಇಲಾಖೆಲೆಡು ಕೆಲಸ ಮಲ್ತಿನಾರ ಆದುಲ್ಲೆರ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾದ ಕರ್ತವ್ಯ ಮಲ್ತದಿನ ಮಾತ್ರ ಅತ್ತು ಸರ್ಕಾರದ ಬೇತೆ ಬೇತೆ ಇಲಾಖೆಲೆಡು ಹಿರಿಯ ಅಧಿಕಾರಿಯಾದ ಸೇವೆ ಸಂದಾದನ. ಕಾಸರಗೋಡು ಜಿಲ್ಲೆ ಅಡೂರದ ಹಿರಿಯ ಐಎಎಸ್ ಅಧಿಕಾರಿ ಎಬಿ ಇಬ್ರಾಹಿಂರನ ಸರ್ಕಾರಿ ಸೇವೆ ಅಖೇರಿಯಾತಂಡು. ಸುರುಕು ಒತ್ತು ವಿಭಾಗಾಧಿಕಾರಿ ಆದಿತ್ತಿನ 1999 2000 ಇಸವಿ ಮುಟ ಕುಡ್ಲಾ ಮಹಾನಗರ ಪಾಲಿಕೆ ಕಮಿಷನರ್ ಆದಿತ್ಯರು. 5 ಬೊಕ್ಕ ಮೈಸೂರು ಮಹಾನಗರ ಪಾಲಿಕೆ ಕಮಿಷನರ್, ಮೈಸೂರು ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್, ವಕ್ಫ್ ಮಂಡಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆದಿತ್ತದು ಐಎಎಸ್ಗೆ ಏರ್ದು 2013 ಡಿಸೆಂಬರ್ 2014 ಮುಟ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆದಿತ್ಯರು. 5 ಬೊಕ್ಕ ಎಬಿ ಇಬ್ರಾಹಿಂ ಕರ್ನಾಟಕ ಗೃಹ ಮಂಡಳಿ ಕಮಿಷನರ್, ಕರ್ನಾಟಕ ನಗರ ಮೂಲ ಸೌಕರ್ಯ ಮಂಡಳಿ ವ್ಯವಸ್ಥಾಪಕ ನಿರ್ದೇಶಕರು, ಪಶುಸಂಗೋಪನೆ ಬೊಕ್ಕ ಮೀನುಗಾರಿಕೆ ಇಲಾಖೆ ಪ್ರಧಾನ ಕಾರ್ಯಂತರು, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆದ ಪ್ರಧಾನ ಕಾರ್ಯಂತರು, ಸಿಬ್ಬಂದಿ ಬೊಕ್ಕ ಆಡಳಿತ ಸುಧಾರಣೆ ಇಲಾಖೆದ ಕಾರ್ಯಂತರಾದ ಸೇವೆ ಸಂದಾದರು. ಎಸ್ಡಿಪಿಐ ಕುಡ್ಲಾ ತೆನ್ಕಾಯಿ ವಿಧಾನಸಭಾ ಕ್ಷೇತ್ರ ಸಮಿತಿ ವತಿರ್ದು ಜಾಗೋ ಕಿಸಾನ್ ಕೃಷಿ ಸಂಹಾರ ಬಿಜೆಪಿದ ಹುನ್ನಾರ ಅಭಿಯಾನದ ಲೆಕ್ಕೊಡು ಶನಿವಾರ ಕುಡ್ಲಡು ಮಾನವ ಸರಪಳಿ ನಡಪಾಂಡ. ಎಸ್ಡಿಪಿಐ ಕುಡ್ಲಾ ತೆನ್ಕಾಯಿ ವಿಧಾನಸಭಾ ಕ್ಷೇತ್ರ ಸಮಿತಿ ವತಿರ್ದು ಜಾಗೋ ಕಿಸಾನ್ ಕೃಷಿ ಸಂಹಾರ ಬಿಜೆಪಿದ ಹುನ್ನಾರ ಅಭಿಯಾನದ ಲೆಕ್ಕೊಡು ಶನಿವಾರ ಕುಡ್ಲದ ಮಿನಿ ವಿಧಾನಸೌಧದ ಎದುರು ನರಮಾಣ್ಯ ಸಂಕೋಲೆ ಕಾರ್ಯಕ್ರಮನು ಅಟ್ಟಣೆ ಮಲ್ತದಿತ್ತಂಡ. ಪಾಕ ಜನ ರೈತರು ಮುಳಿಚಿಲು ಪರ ಇತ್ತಿನಕುಲು ಸಮಾನ ಮನಸ್ಸದಕುಲು ಪಾಲ್ದೆತ್ತೊಂಡೆರ. ಕೈಟ್ ವಿರೋಧಿ ಘೋಷಣೆ ಬರೀನ ಬೋರ್ಡುಲೆನ್ನು ಪತ್ತೊಂದು ಕಾರ್ಯಕರ್ತರು ಕೇಂದ್ರ ಸರ್ಕಾರದ ಕೃಷಿ ವಿರೋಧಿ ನೀತಿಗೆ ಏವ್ರತೋ ಜಾಯಿರ. ಮರಣ ಶಾಸನವನ್ನು ಜಾರಿಗೆ ತರುವುದರ ಮೂಲಕ ಇಲ್ಲಿ ಕಾರ್ಪೊರೇಟರ್ ಕುಲಗಳನ್ನು ಬೆಳೆಸುವುದರ ಮೂಲಕ ಇಲ್ಲಿ ರೈತರ ಆ ಒಂದು ಜೀವನವನ್ನೇ ಒಂದು ಮಣ್ಣು ಪಾಲು ಮಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇದರಲ್ಲಿ ಒಂದು APMCಯನ್ನು ಬದಿಗೆ ಸರಿಸುವಂಥ ಒಂದು ಕಾಯ್ದೆ, ಅದೇ ರೀತಿ ಕಾಂಟ್ರಾಕ್ಟಿಂಗ್ ಫಾರ್ಮಿಂಗ್ ಜಾರಿ,
ಮಾಡುವಂಥದ್ದು. ಅದೇ ರೀತಿ ಬೃಹತ್ ಕೃಷಿ ಕಂಪನಿಗಳು ನಮ್ಮ ದೇಶದ ಆಹಾರ ಸರಕುಗಳನ್ನು ದಾಸ್ತಾನು ಕೊಟ್ಟಿಕೊಳ್ಳಲು ಅವಕಾಶ ಮಾಡುವಂಥ ಈ ಒಂದು ಮರಣ ಶಾಸನ ಕಾಯ್ದೆಯನ್ನು ಖಂಡಿತವಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ವಿರೋಧಿಸ್ತಾ ಇದೆ. ಅದೇ ರೀತಿ ಈ ಒಂದು ಕಾಯ್ದೆಯ ವಿರುದ್ಧ ಇನ್ನೂ ಕೂಡ ನಾವು ರೈತರೊಂದಿಗೆ ಇದ್ದುಕೊಂಡು ರಾಷ್ಟ್ರಾದ್ಯಂತ ಬೃಹತ್ ರೀತಿಯ ಹೋರಾಟಗಳನ್ನು ನಾವು ಮುಂದಿನ ದಿನಗಳಲ್ಲಿಯೂ ಕೂಡ ನಾವು ಮಾಡಲಿದ್ದೇವೆ. ಕುಡ್ಲಾ ಮಲ್ಲಿಕಟ್ಟೆದ ಕಾಂಗ್ರೆಸ್ ಭವನಡು ಶನಿವಾರ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯರ್ನ ಪುಣ್ಯತಿಥಿ ಆಚರಣೆ ನಡಪಾಯಿರ. ಮಾಜಿ ಮಂತ್ರಿ ಬಿ ರಮಾನಾಥ್ ರೈ ಬೊಕ್ಕ ಪಕ್ಷದ ನಾಯಕರು ಪಾಲ್ಗೊಂಡಿರ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿದ ನಿಲೆಟ್ ಶನಿವಾರ ಕುಡ್ಲಾ ಮಲ್ಲಿಕಟ್ಟೆದ ಕಾಂಗ್ರೆಸ್ ಭವನಡು ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯರ್ನ ಪುಣ್ಯತಿಥಿ ಆಚರಣೆ ಅಟ್ಟಣೆ ಆದಿತ್ತಂಡ. ಮಾಜಿ ಮಂತ್ರಿ ಬಿ ರಮಾನಾಥ್ ರೈ ಬೊಕ್ಕ ಪಕ್ಷದ ನಾಯಕರು ಇಂದಿರಾ ಗಾಂಧಿಯರ್ನ ಚಿತ್ರ ಫಟೋಕು ಪೂರ್ಪ ಪಾಡ್ದು ಅರೆನು ನೆಂಪು ಮಲ್ತೊಂಡೆರ. ರಮಾನಾಥ್ ರೈ ಪಾತಿರ್ದು ಆನಿ ರೈತರೇನು ಬುಳೆಪಾಯಿನ ಪಕ್ಷ ಇತ್ತಂಡ ಅವು ಕಾಂಗ್ರೆಸ್ ಪಕ್ಷ. ಗೇಣಿದಾರರಿಗೂ ಭೂಮಿದ ಪಟ್ಟೆ ಕೊರ್ನ ವ್ಯಕ್ತಿ ಇತ್ತಂಡ ಅವು ಇಂದಿರಾ ಗಾಂಧಿ ಆದುಲ್ಲೇರ. ಈ ಸರ್ತಿ ನಮ್ಮ ನೆಹರು ಜಯಂತಿನ ನೆಹರು ಮೈದಾನೋಡೆ ಮಲ್ಪೋಡು ದಾಯಪಂಡ ನಮ್ಮ ನಾಯಕರು ಮಲ್ತದಿನ ಕೆಲಸ ಆತಿತ್ತತ್ತು. ದಕ್ಷಿಣ ಕನ್ನಡ ಜಿಲ್ಲೆಗೂ ಶ್ರೀನಿವಾಸ ಮಲ್ಯರ ಕೊರ್ನ ಕೊಡುಗೆ ದಿಂಜ ಉಂಡು. ಶ್ರೀನಿವಾಸ ಮಲ್ಯ ಪಂಡ ಅವು ಜವಾಹರ್ಲಾಲ್ ನೆಹರು ಕೊರ್ನ ಕೊಡುಗೆ ಆಂಡ ಅರೆನ ಪುದರಲಿಪ್ಪನ ಯೋಗ್ಯತೆ ಮುಲ್ತ ಕೆಲವು ಸಂಘ ಪರಿವಾರದ ನಾಯಕರಡ ಇಜ್ಜೆ. ಇತ್ತ ಸಂಘ ಪರಿವಾರದ ಕೆಲವು ನಾಯಕರು ದೇಶ ದ್ರೋಹಿಲೊಂದು ತಾನು ಪನ್ಪೆಂದು ರಮಾನಾಥ್ ರೈ ಪಂಡಿರ. ಈ ಕಟ್ಟಡ ಅರ್ಧ ಆಗಿತ್ತು. ನಾವೊಂದು ಸವಾಲಾಗಿ ತಗೊಂಡು ಈ ಕಟ್ಟಡವನ್ನು ಜನ್ಮ ಶತಾಬ್ದಿ ದಿವಸದಂದೇ ಉದ್ಘಾಟನೆ ಮಾಡಿದೆವು. ಇದಕ್ಕೆ ಇಂದಿರಾ ಗಾಂಧಿ ಜನ್ಮ ಶತಾಬ್ದಿ ಅಂತ ಹೆಸರನ್ನು ಇಡುವಂತ ಒಂದು ಅಗತ್ಯ ಆ ಸಂದರ್ಭದಲ್ಲಿ ನಮಗೆ ಸಿಕ್ಕಿದೆ. ಆದ್ದರಿಂದಾಗಿ ಇವತ್ತು ನಾನು ಇನ್ನೊಂದು ಕಾರ್ಯಕ್ರಮ ಬಹುಶಃ ನಾನು ಕಾಂಗ್ರೆಸ್ನ ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರಲ್ಲಿ ನೆಹರು ಜಯಂತಿಯನ್ನ ಈ ಸರಿ ನೆಹರು ಮೈದಾನದಲ್ಲೇ ಮಾಡಬೇಕು. ಯಾಕಂದ್ರೆ ಈ ಜಿಲ್ಲೆಯ ಎಲ್ಲ ಅಭಿವೃದ್ಧಿ ಕೆಲಸದಲ್ಲಿ ಶ್ರೀನಿವಾಸ ಮಲ್ಯರು ಮಾಡ್ತಾನೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಶ್ರೀನಿವಾಸ ಮಲ್ಯರು ಮಾಡ್ಬೇಕಾದ್ರೆ ಇಂದಿರಾ ಗಾಂಧಿ ಅವರು ಕಾರ್ಯದರ್ಶಿಯಾಗಿ ಪಾರ್ಲಿಮೆಂಟರಿ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ ಒಂದು ಕಾರಣಕ್ಕಾಗಿ ಇವತ್ತು ಇದೆಲ್ಲ ಅದು ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಆಗಿ ಏರ್ಪೋರ್ಟ್ ಆಗಿ ಇವತ್ತು ಏರ್ಪೋರ್ಟ್ ಪಾರ್ಟ್ ಆಗಿದೆ. ಇವತ್ತು ಯಾವುದೇ ಇದ್ರೂ ಕೂಡ ಅದು ಶ್ರೀನಿವಾಸ ಮಲ್ಯ ಅಂತ ಹೇಳಿದ್ರೆ ಅದು ಜವಾಹರ್ಲಾಲ್ ನೆಹರು ಅವರು. ಜವಾಹರ್ಲಾಲ್ ನೆಹರು ಅವರ ಹೆಸರನ್ನ ಕರೆಯದ ಯೋಗ್ಯತೆ ಇಲ್ಲಿಯ ಕೆಲವು ಸಂಘ ಪರಿವಾರ ಜನರಿಗೆ ಇಲ್ಲ. ಅವರು ದೇಶದ್ರೋಹಿಗಳು ಅಂತ ಹೇಳ್ತಕ್ಕಂಥ ಮಾತನ್ನ ಖಂಡಿತ ಹೇಳ್ಬೇಕಾಗಿದೆ. ಶಶಿಧರ ಹೆಗ್ಡೆ, ಸದಾಶಿವ ಸಾಲಿಯಾನ್, ಪದ್ಮನಾಭ ನರಿಂಗಾಣ, ಶಾಲೆಟ್ ಪಿಂಟೋ, ಪ್ರತಿಭಾ ಕುಲಾಯ್ ಇಂಚ ಪಕ್ಷದ ನಾಯಕರು ಪಾಲ್ಗೊಂಡಿರ. ಫ್ಲಾಟ್ ಒಂಜೇತ ಕಜೌ ಒಟ್ಟು ಮಲ್ಪನಗ ಕಜೌಲಿಡ ತಿಕ್ಕಿನ 14 ಗ್ರಾಂ ಬಂಗಾರನು ಕಾಪು ಪುರಸಭೆತ ಪೌರ ಕಾರ್ಮಿಕರು ಬಂಗಾರು ವಾರಸುದಾರರಿಗೂ ಕೊರ್ದು ಪ್ರಾಮಾಣಿಕತೆ ತೋಜಾದಿರ. ಕಾಪು ಪುರಸಭೆ ಸುತ್ತದ ಮಲ್ಲಾರ್ ಕೊಪ್ಪಲಂಗಡಿ ಅನುಸೂಯ ಎಂಕ್ಲೇವ್ದ ಮೊಹಮ್ಮದ್ ಸಫ್ವಾನ್ ಪನ್ಪುನರಿನ 14 ಗ್ರಾಂ ತೂಕದ ಬಂಗಾರದ ಪಾಟ್ಲಿ ಬುಧವಾರ ಕಜೌದ ಒಟ್ಟುಗೂ ಕಳೆಯೊಂದಿರು. 14 ಗ್ರಾಂ ತೂಕದ ಕೈತ ಪಾಟ್ಲಿ ಕಜೌದ ಒಟ್ಟುಗೂ ತ್ಯಾಜ್ಯ ಇಳವರಿ ಘಟಕನು ಸೇರು ನೆಟ್ಟಿತ್ತಡು. ಅಂಡ ಬಂಗಾರು ಕಾಪು ಪುರಸಭೆತ ಪೌರ ಕಾರ್ಮಿಕರಿಗೆ ತಿಕ್ಕದಂಡು ಅವಿನಕಲು ವಾಪಸ್ ವಾರಸುದಾರರಿಗೆ ಕೊರ್ತು ಪ್ರಾಮಾಣಿಕತೆ ತೋಜಾದರು. ಅನಸೂಯ ಎಂಕ್ಲೇವ್ದ ಮೊಹಮ್ಮದ್ ಸಫ್ವಾನ್ರನ ಬಂಗಾರದ ಬ್ರಾಸ್ಲೆಟ್ನ ಪೌರ ಕಾರ್ಮಿಕರು ಸುಧೀರ್ ಸುವರ್ಣ, ವಿಜಯ್, ಸುನಿಲ್ ಮೊಕುಲು ವಾರಸುದಾರರಿಗೆ ಕೈಪಗತ್ತರು. ಪುರಸಭೆ ಪೌರ ಕಾರ್ಮಿಕರನ ಪ್ರಾಮಾಣಿಕತೆಗೆ ಸಾರ್ವಜನಿಕರು ಮೆಚ್ಚುಗೆ ತೆರಿಪಾದರು. ಬಂಗಾರದ ವಾರಸುದಾರರು ಪೌರ ಕಾರ್ಮಿಕರಿಗೆ ಪಣದ ಒಟ್ಟಿಗೂ ಮರ್ಯಾದೆ ಸಂದಾಯಿತ ಮಲ್ತದು ಸೊಲ್ಮೆ ಸಂದಾದರು. ಕೊರೋನಾ ಲಾಕ್ಡೌನ್ ಹಿಡ್ದಾತ್ರ ತಿರ್ಗಾಟದಕ್ಲಿಗ್ ಬಂದಾದಿತ್ತಿನ ಒಡಿಪುಗು ಮುಟ್ಟದ ಸೇಂಟ್ ಮೇರಿಸ್ ದ್ವೀಪ ಕೂಡ ತಿರ್ಗಾಟದಕ್ಲಿಗ್ ಬಾಕಿಲ್ದೇ ಇದನ. ಜಿಲ್ಲಾಡಳಿತ ಅವಕಾಶ ಮಲ್ತು ಕೊರನೆಡ್ದವರ ಯಂತ್ರ ಓಡದಕ್ಲು ದುಂಬತ್ತ ಜಾಗ್ರತೆ ಕ್ರಮದೆತ್ತೊಂದು ಸೇಂಟ್ ಮೇರಿಸ್ ಕುದುರುಗುಲೆತ್ತೊಂದು ಪೋಂದುಲೆರ. ನಾಲು ಸುತ್ತುಲ ನೀರು ಇತ್ತದು ನಡು ವಾಸ ಮಲ್ಪುನ ಜಾಕೆ ಆದಿತ್ತಂಡ ಆ ಜಾಕೆಗೂ ಕುದುರು ಪನ್ಪೆರು. ಕನ್ನಡ ಭಾಷೆಗಾನಗ ಅವು ದ್ವೀಪ. ಒಡಿಪು ಜಿಲ್ಲೆ ಮಲ್ಪೆಡ್ದು 7 ಕಿಲೋಮೀಟರ್ ದೂರ ಉಪ್ಪುನ
ಸೈಂಟ್ ಮೇರೀಸ್ ದ್ವೀಪ ಸುಮಾರು 7 ತಿಂಗಳು ಬಂದ್ ಆದಿತ್ತಂಡು. ಕೊರೋನಾ ಲಾಕ್ಡೌನ್ ಆಯ್ನೆಡ್ದು ಬೊಕ್ಕ ಅನ್ಲಾಕ್ ಸರ್ಕಾರದ ಕೊರೋನಾ ಮಾರ್ಗಸೂಚಿ ಎಂಚಿತ್ತಿ ಮಾತಾ ಸಂಕತಿಲೆಡ್ದು ಸೈಂಟ್ ಮೇರೀಸ್ ಕುದುರುಗು ತಿರ್ಗೆರೆ ಪೋಯರೆ ಏರಿಗ್ಲ ಅವಕಾಶ ಇಜ್ಜಾಂಡು. ಇತ್ತೆ ಒಡಿಪು ಜಿಲ್ಲಾಡಳಿತ ಅವಕಾಶ ಮಲ್ತು ಕೊಡ್ತುಂಡು. ಪುಣ್ಯಕ್ಷೇತ್ರಲೆಗ್ ಬೀಚ್ಲೆಗ್ ಜಲಪಾತದ ಕೈತಡೆ ಪೋಪುನಕ್ಲೆಗ್ ಇಂಚ ತಿರ್ಗಾಟ ಮಲ್ಪುನಕ್ಲೆಗ್ ಭಾರಿ ಖುಷಿ ಆತಡ್. ಒಡಿಪು ಸೇರ್ದು ದಕ್ಷಿಣ ಕನ್ನಡ ಜಿಲ್ಲೆಡ್ ಬೀಚ್ ಏತೋ ಉಂಡು. ಅಂಡ ಕಡಲ್ದ ನಡುಟ್ಟು ಕುದುರು ಚಾಕೆ ಉಪ್ಪುನು ಮಲ್ಪಿದ ಸೈಂಟ್ ಮೇರೀಸ್ ದ್ವೀಪ ಮಾತ್ರ. ದೂರದ ಊರ್ಲೆಡ್ದು ಈ ಜಾಗೆ ತುಯ್ಯರೆ ಬರ್ಪೆರ್. ಯಂತ್ರ ಓಡಲಿಡ್ ಪೋಪುನಿ ಪಂಡ ಬೋಡ್ಗೆ ಇತ್ತಂಡಲ ಹೆಚ್ಚಿನಕ್ಲೆಗ್ ಭಾರಿ ಖುಷಿತ ಸಂಗತಿ ಆದುಂಡು. ಬೋಟುದ ಯಜಮಾನರು ಸದಾನಂದ ಪನ್ಪುನಾರು ಈ ಬಗೆಟ್ಟು ದಾದಿ ಪನ್ಪೆರು ಕೆಲ್ಲೆ. ಈಗ 8-9 ತಿಂಗಳಿಂದ ನಮಗೆ ಟೂರಿಸ್ಟ್ ಇಲ್ಲದೆ ಕೊರೋನಾದಿಂದ ಬಂದ್ ಮಾಡಿ ಈಗ ಸರ್ಕಾರ ಕಟ್ಟುವುದೂ ಇದೆ, ಅದು ತಾಪತ್ರ ಆಗಿದೆ. ಹಾಗಾಗಿ ಈಗ 1 ವಾರದಿಂದ ಸರಿ ಮಾಡಿದೆ, ಬೋಟ್ ಎಲ್ಲ ರಿಕಂಡೀಷನ್ ಮಾಡಿ ಎಲ್ಲ ಇಳಿಸಿ ಎಲ್ಲ ಮಾಡಿದೆ. ಈಗ ಸ್ವಲ್ಪ ದಿವಸದಿಂದ ಚೂರು 1 ವಾರದಿಂದ ಮಾಡ್ತಾ ಇದ್ದೇವೆ. ಶನಿವಾರ ಆಯ್ತಾರ 1-2 ಟ್ರಿಪ್ ಆಗ್ತದೆ. ಇನ್ನು ಜನ ಸ್ವಲ್ಪ ಬರ್ಬೋದು ಎನ್ನುವ ನಿರೀಕ್ಷೆಯಲ್ಲಿದ್ದೇವೆ. ದೂರದ ಜನಕ್ಕುಲು ಬೋಟು ಪ್ರಯಾಣದ ಕುಶಿತ ಒಟ್ಟುಗು ತರಾವರಿ ಬಂಡೆಕಲ್ಲು, ತಂಪುದ ಗಾಳಿ, ಕಡಲ ಸೆರೆಕ್ಲಿನ ಅಬ್ಬರ ತೂದು ಖುಷಿ ಪಡೆಯೊಂದುಲ್ಲೇರು. ಇತ್ತಿದಕ್ಲೆಗ್ ಮೊಬೈಲ್ ಸೆಲ್ಫಿ ಫೋಟೋ ದೆಪ್ಪುನ ಮರ್ಲು ಹೆಚ್ಚಾದುಂಡು. ತಿರ್ಗಾಟಗೂ ಬತ್ತನ ನಿಧಿ ಪನ್ಪುನಾರು ತಿರ್ಗಾಟದ ಬಗೆಟ್ಟು ಪಾತೆರ್ದು ಆ ಖುಷಿನು ಪಟ್ಟೊಂದೇರು. I've come here after tight 8 months of lockdown and spend my time back at home, but it feels so good to come back on the vacation. We have come here to St. Mary's Beach in Udupi, and the climate is extremely nice. Beaches are so beautiful. The blue water you can see on the beach, and there's so many beautiful rocks on the beach, and I clicked almost 1,000 pictures here. It's fabulous. Do come for vacation here, and I am so excited to spend my rest 2 days here more. ಸರ್ಕಾರದ ಕೊರೋನಾ ನಿಯಮಗಳನ್ನು ಪಾಲನೆ ಮಲ್ಪುನ ಕಡಲ್ದ ಕಡಲಭರಿತ ನಿರ್ಮಲ ಕಾತುನ್ನವು ಸರ್ವರ್ನಲ ಮಲ್ಲ ಜವಾಬುದಾರಿಂದ ತೆರೆದು ತಿರ್ಗಾಟಕ್ಕೂ ಬತ್ತಿನಕಲು ನಡತುನ್ನ ಅಗತ್ಯ ಉಂಡು.